ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾನು ನಿಮಗೆ ಇವತ್ತೊಂದು ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ. ಏನು ಅಂತಂದರೆ ವೀಡಿಂಗ್ ಮಷಿನ್ ಅಂತ. ಈ ಹಳ್ಳಿ ಪ್ರದೇಶದಲ್ಲಿ ಕೈರಂಟಿ ಅಂತ ಕರೀತಾರೆ. ಸೊ ಈ ಕೈರಂಟಿ ಬದಲಾಗಿ ಇವತ್ತಿನ ದಿವಸಗಳಲ್ಲಿ ಕೈರಂಟಿಗೆ 2 ಜನ ಬೇಕು. ಬಟ್ ವೀಡಿಂಗ್ ಮಷಿನ್ ಅಂತ ಅದಕ್ಕೆ ಹೆಸರಿಟ್ಬಿಟ್ಟು ಅದು ಸೇಮ್ ಬಿತ್ತನೆಯನ್ನು ಮಾಡುತ್ತೆ. ಬರೀ ನೀವು ಬೀಜವನ್ನು ಈ ಬಾಕ್ಸ್ದೊಳಗೆ ಹಾಕಿಬಿಟ್ರೆ ಆ ಬಾಕ್ಸಲ್ಲಿ ಬಿದ್ದಿರ್ತಕ್ಕಂಥ ಬೀಜ ಇಲ್ಲಿ ಬಂದಿರುತ್ತೆ. ಇಲ್ಲಿ ಬಂದುಬಿಟ್ಟು ಸೀದಾ ಅದು ಇಲ್ಲಿ ಬಂದು ಭೂಮಿ ಒಳಗಡೆ ಹೋಗುತ್ತೆ. ಸೊ ನಿನ್ನೆ ನಾನು 1 ಎಕರೆ ಪ್ರದೇಶವನ್ನು ಇದೇ ಮಷಿನ್ನಿಂದ ಬಿತ್ತನೆಯನ್ನು ಮಾಡಿದ್ದೀನಿ. ಸೊ ತುಂಬ ಅದ್ಭುತವಾಗಿರುವಂಥದ್ದು ನೋಡಿ. ಇದನ್ನು ನಾನು ಬಿತ್ತಲಿಕ್ಕೆ ಹೋದಾಗ ಸುಮಾರು ಜನ ಕೇಳಿದ್ರು ಹೊಸದಾಗಿದೆ ಅಂತ. ಸೊ ಹಳ್ಳಿಗಳಲ್ಲಿ ಕಡಿಮೆ ಒಂದು 2 ರಿಂದ 3 ಎಕರೆ ಜಮೀನಿದ್ದವರಿಗೆ ತುಂಬ ಉಪಯುಕ್ತ ಆಗಿರುವಂಥದ್ದು ಈ ವೀಡಿಂಗ್ ಮಷಿನ್. ಸೊ ಬರೀ ನೀವು ದುಗಿಸ್ತಾ ಹೋದರೆ ಸಾಕು, ಬೀಜ ತಾನಾಗೆ ಬೀಳುತ್ತೆ. ಸೊ ಅದಕ್ಕೆ ಹಿಂದೆ ಮಣ್ಣು ಮುಚ್ಚೋ ಮಷಿನ್ ಕೂಡ ಇರುತ್ತೆ. ಸೊ ತುಂಬ ಅದ್ಭುತವಾದ ಮಷಿನ್ನು. ನಿಮ್ಮ ಲೋಕಲ್ ಎಲ್ಡಿಂಗ್ ಮಷಿನ್ಗಳಲ್ಲಿ ಕೂಡ ಇಂಥ ಮಷಿನನ್ನು ತಯಾರಿಸ್ಬೋದು. ಕರ್ನಾಟಕದಲ್ಲಿ ಇಂಥ ಮಷಿನ್ನು ಕಡಿಮೆ ಲಭ್ಯವಿದೆ. ಸೊ ಇಂಥ ಮಷಿನ್ನು ಬಹುತೇಕವಾಗಿ ಗುಜರಾತ್ ರಾಜ್ಯದಿಂದ ಈ ಮಷಿನ್ ಬಂದಿರುವಂಥದ್ದು. ಗುಜರಾತಿಂದ ಆಮದು ಮಾಡಿಕೊಂಡಿರುವಂಥದ್ದು. ಕರ್ನಾಟಕದಲ್ಲಿ ಇಂಥ ಮಷಿನ್ಗಳು ಇದ್ದಾವೆ, ಬಟ್ ಕಡಿಮೆ. ಸೊ ಗುಜರಾತ್ ಏನು ಅಂತಂದರೆ ಕೃಷಿಯಲ್ಲಿ ಮುಂದುವರೆದಿರ್ತಕ್ಕಂಥ ರಾಜ್ಯ. ಸೊ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಗುಜರಾತ್ನಲ್ಲಿ. ಕರ್ನಾಟಕದಲ್ಲಿ ಮುಂದುವರೆದಿದೆ, ಬಟ್ ಇಂಥದಕ್ಕೆ ಕಡಿಮೆ ಒಂದು ಅವಕಾಶವನ್ನು ಕೊಡುವಂಥದ್ದು. ಸೊ ಸಣ್ಣ ಪುಟ್ಟ ರಾಜ್ಯದ ಎಕರೆಗಳಲ್ಲಿ ಇದ್ದರೆ ಸೊ ಇಂಥ ಮಷಿನ್ಗಳು ತುಂಬ ಉಪಯುಕ್ತ ಆಗುತ್ತವೆ. ನಮ್ಮ ಕೃಷಿ ಇಲಾಖೆಯವರು ಇಂಥ ಮಷಿನ್ಗಳನ್ನು ರೆಡಿ ಮಾಡಿಕೊಂಡು ರೈತರಿಗೆ ಸೊಸೈಟಿ ಮೂಲಕ ಸಬ್ಸಿಡಿ ರೀತಿಯಲ್ಲಿ ಕೊಟ್ಟಿದ್ದಲ್ಲಿ ತುಂಬ ಉಪಯುಕ್ತ ಆಗುತ್ತೆ. ನನಗೆ ಇದರ ಒಂದು ಹಣ ಬಂದುಬಿಟ್ಟು ಒಟ್ಟು ಮೌಲ್ಯ ನನಗೆ ಇಲ್ಲಿ ಬಂದು ತಲುಪೋದಕ್ಕೆ, ಗುಜರಾತಿಂದ ಇಲ್ಲಿ ಬಂದು ತಲುಪೋದಕ್ಕೆ ಸುಮಾರು 5,000 ರೂಪಾಯಿ ಖರ್ಚಾಯಿತು. ಸೊ ಯಾರಿಗಾದರೂ ಈ ಮಷಿನ್ ಬೇಕು ಅಂತ ಅಂದಲ್ಲಿ ಕಮೆಂಟ್ ಮಾಡಿ, ಅಡ್ರೆಸ್ಸನ್ನು ತಿಳಿಸ್ತೀನಿ. ಮತ್ತು ಇದನ್ನು ನೋಡಿ ಅಲ್ಲಿಂದ ತರಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲೇ ನಮ್ಮ ಸ್ಥಳೀಯ ಪ್ರದೇಶದಲ್ಲಿ ಸ್ವಲ್ಪ ತಲೆ ಓಡಿಸಿ ಈ ಮಷಿನ್ನ ಇಲ್ಲೇ ರೆಡಿ ಮಾಡ್ಕೊಳ್ಬೋದು. ಸೊ ಒಂದಿಬ್ಬರು ಬಂದಿದ್ದರು ನಮ್ಮ ಊರಿನ ಸ್ನೇಹಿತರು. ಸೊ ಇಲ್ಲೇ ರೆಡಿ ಮಾಡ್ಕೊಳ್ತೀನಿ ಅಂತ ಹೋಗಿದ್ದಾರೆ. ಸೊ ನೋಡೋಣ ಯಾವ ರೀತಿ ಅವ್ರು ರೆಡಿ ಮಾಡ್ಕೊಳ್ತಾರೆ, ಏನು ಎತ್ತಂತ. ಸೊ ನಾನು ನಿಮಗೆ ಇವಾಗ ವಿಡಿಯೋ ತೋರಿಸ್ತಾ ಹೋಗ್ತೇನೆ. ಈ ಬಾಕ್ಸ್ ಇದೆಲ್ಲ, ಇದರಲ್ಲಿ ಬೀಜವನ್ನು ಹಾಕೋದು. ಇದರಲ್ಲಿ 2 ಹ್ಯಾಂಡಲ್ ಬರುತ್ತೆ. ಇಲ್ಲಿ ಹೀಗೆ ತಗೊಳ್ತಾ ಹೋಗೋದು. ನಿನ್ನೆ 1 ಎಕರೆ ಪ್ರದೇಶವನ್ನು ಬಿತ್ತನೆ ಮಾಡಿ ಬಂದಿದ್ದೇನೆ. ಸೊ ತುಂಬ ಉಪಯುಕ್ತ ಆಗಿದೆ. ಸೊ ಟ್ಯಾಕ್ಟರ್ಗಳು ದೊಡ್ಡ ಟ್ಯಾಕ್ಟರ್ದು ಏನು ಬೇಕಾಗಿಲ್ಲ. ಸೊ ಒಬ್ಬ ಮನುಷ್ಯ ಸಾಕು, ಒಬ್ಬ ಮನುಷ್ಯನಿಂದ ಆರಾಮಾಗಿ ಬಿತ್ತನೆ ಮಾಡ್ಬೋದು. ಸೊ ನೋಡಿ, ಇದು ಚೈನ್ ಬರುತ್ತೆ. ಈ ಚೈನ್ ಯಾವ ರೀತಿ ತಿರುಗುತ್ತಲ್ಲ ಅದೇ ರೀತಿ ಬೀಜ ಇಲ್ಲಿ ನೋಡಿ ಸೆಟ್ಟಿಂಗ್ ಇದೆ ಒಂದು. ಈ ಇದನ್ನು ತಿರುಗಿಸಿದಾಗ ಏನಾಗುತ್ತೆ ಅಂತಂದರೆ ಇದನ್ನು ತಿರುಗಿಸೋದು. ಸೊ ನೋಡಿ, ತಿರುಗಿಸೋದು ಈ ರೀತಿಯಾಗಿ ಬೀಜಗಳು ಬೀಳುತ್ತವೆ. ಸಾಧ್ಯ ಆದರೆ ನಾನು ಇನ್ನೊಂದು ಸಲ ಭೂಮಿಯಲ್ಲಿ ಬಿತ್ತನೆ ಮಾಡಬೇಕಾದ್ರೆ ಈ ಮಷಿನ್ನ ಬಗ್ಗೆ ಯಾವ ರೀತಿ ಬಿತ್ತುತ್ತೆ ಅನ್ನೋದನ್ನು ವಿಡಿಯೋ ಮಾಡ್ತೀನಿ. ಸೊ ಇಲ್ಲಿ ಬೀಜ ಬೀಳುತ್ತೆ. ಸೊ ಈ ಬೀಜ ಇಲ್ಲಿಂದ ಬಂದುಬಿಟ್ಟು ಸೊ ಹೀಗೆ ಬಂದು ಬೀಳುತ್ತೆ. ಸೊ ಇಲ್ಲಿಂದ ಬಿತ್ಕೊಂಡು ತಗೋಬೇಕು. ಇಲ್ಲಿ ಪೈಪ್ ಇದೆ ನೋಡಿ, ಈ ಪೈಪ್ ಮೂಲಕ ಇಲ್ಲಿ ಬಂದುಬಿಟ್ಟು ಇಲ್ಲಿ ಬೀಳುತ್ತೆ. ಯಾವುದೇ ಮಣ್ಣಿನಲ್ಲಿ ಬೀಜಗಳು ಸೇರ್ಪಡೆ ಆಗೋದಿಲ್ಲ. ಕಣ್ಣಿಗೆ ಕಾಣುತ್ತೆ ಯಾವ ರೀತಿ ಬೀಜ ಬೀಳುತ್ತೆ ಅಂತ. ಆಮೇಲೆ ಇಲ್ಲೊಂದು ಸೆಟ್ಟಿಂಗ್ ಕೊಟ್ಟಿದ್ದಾರೆ, ಮಣ್ಣು ಮುಚ್ಚೋದು ಒಂದು ಬರುತ್ತೆ. ಸೊ ಅದು ಮಣ್ಣು ಮುಚ್ಚುತ್ತಾ ಹೋಗುತ್ತೆ. ಸೊ ನಿಮಗೆ ಎಷ್ಟು ಆಳದಲ್ಲಿ ಬೇಕೋ ಅಷ್ಟು ಭಾರ ಹಾಕಿದರೆ ಅದು ಆಳಕ್ಕೆ ಹೋಗುತ್ತೆ. ಸೊ ದುಡೋದು ಮಾತ್ರ ಸ್ವಲ್ಪ ಹೆವಿ ಡ್ಯೂಟಿ ಆಗುತ್ತೆ. ಸೊ ಇಲ್ಲಿ ನೋಡಿ, ತುಂಬ ಉಪಯುಕ್ತ ಆಗಿರುವಂಥ ಮಷಿನ್ನು. ಸೊ ಯಾರಿಗೆ ಬೇಕು ಅಂತಂದರೆ ನಾನು ಅಡ್ರೆಸ್ ಕೊಡ್ತೀನಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. 1 ಎಕರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಮಷಿನ್ನು ನೋಡಿ. ಗುಡ್ಡಗಾಡು ಪ್ರದೇಶದಲ್ಲಿ ಇರ್ತವೆ, ದೊಡ್ಡ ಟ್ರ್ಯಾಕ್ಟರ್ಗಳು ಹೋಗೋದಿಲ್ಲ. ಸೊ ಅಂಥದ್ರಲ್ಲಿ ಇಂಥ ಮಷಿನ್ನು ತುಂಬ ಉಪಯುಕ್ತ ಆಗಿರುವಂಥದ್ದು. ಸೊ ನೋಡಿ, ಥ್ಯಾಂಕ್ ಯು ಸೋ ಮಚ್.